Dear students, today I have to discuss one of the new chapter, inverse trigonometric functions. It will become 8 marks, 1 marks 1 question, 2 marks 2 question and 3 marks 1 question. First you have to know the basic concept of functions. ನಾವಿಲ್ಲಿ first functions ಅಂದ್ರೆ ಏನು, ಯಾವಾಗ inverse exist ಆಗುತ್ತೆ ಅಂತ first ತಿಳ್ಕೊಳ್ಳೋಣ. For example, consider the function f from set A to set B ಅಂತ ತಗೊಂಡಾಗ ಇಲ್ಲಿ ಏನ ನಾವು ಡೊಮೈನ್ ಅಂತ ಹೇಳ್ತೀವಿ, ಬಿ ನ ಕೋಡೊಮೈನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಕಂಡೀಷನ್ ಎಕ್ಸಿಸ್ಟ್ ಆಗ್ಬೇಕಂತ ಹೇಳಿದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಬಿ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಟೂ ಕಂಡೀಷನ್. ಎವ್ರಿ ಎಲಿಮೆಂಟ್ ಆಫ್ ಎ ಏನಲ್ಲಿರಂತ ಎಲ್ಲಾ ಎಲಿಮೆಂಟ್ಸ್ ಗೆ ಇಮೇಜಸ್ ಇರಬೇಕು, ಮತ್ತೆ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ ಅಂತ ಹೇಳ್ತೀವಿ. ಸೊ ಅವಾಗ ನಾವು ಫಂಕ್ಷನ್ ಆಗಿದೆ ಇದು ಫಂಕ್ಷನ್ ಅಂತ ಹೇಳ್ಬೋದು ನಾವು. ಸೊ ಎವ್ರಿ ಎಲಿಮೆಂಟ್ ಆಫ್ ಎ ಇಟ್ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ ಅಂತ. ಸೊ ಸೆಟ್ ಬಿ ನಲ್ಲಿರೋ ಫಾರ್ ಎಕ್ಸಾಂಪಲ್ ಈ ತರ ತಗೊಂಡಾಗ ನಾವು ಎ ನಲ್ಲಿ ಎ ಬಿ ಸಿ ಡಿ ಅಂತ ತಗೊಂಡು ಬಿ ನಲ್ಲಿ 1 2 3 ಅಂತ ಏನೋ ತಗೊಂಡ್ರೆ ಸೆಟ್ 1 goes to ಎ, 2 goes to 3 goes to ಡಿ goes to ಅಂತ ತಗೊಂಡ್ರೆ ಇದು ಫಂಕ್ಷನ್ ಆಗುತ್ತೆ. ನೋಡಿ ಇಲ್ಲಿ ಎವ್ರಿ ಎಲಿಮೆಂಟ್ ಆಫ್ ಎ, ಎವ್ರಿ ಎಲಿಮೆಂಟ್ ಗೆ ಇಮೇಜಸ್ ಇದೆ, ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇದೆ. ಸೆಟ್ ಎ ದ ಎಲಿಮೆಂಟ್ ಎ ಗೆ ಇಮೇಜ್ ಯಾವ್ದಂದ್ರೆ 1 ಆಗಿರುತ್ತೆ ಇಲ್ಲಿ. ಸೊ ದ ಎಲಿಮೆಂಟ್ ಬಿ ತಗೊಂಡ್ರೆ ಇಮೇಜ್ 2 ಆಗುತ್ತೆ, ಎಲಿಮೆಂಟ್ ಸಿ ಗೆ ಇಮೇಜ್ 2 ಆಗುತ್ತೆ. ಬಿ ಮತ್ತೆ ಸಿ ಗೆ ಒನ್ ಅಂಡ್ ಓನ್ಲಿ ಒಂದೇ ಇಮೇಜ್, ಬಟ್ 2 ಅನ್ನೋದು ಎರಡಕ್ಕೂ ಇಮೇಜಸ್ ಆಗಿದೆ. 2 is the image of B and C also, but B has the image 2, C is also image 2 ಆಗುತ್ತೆ, D has the image 3. ಸೊ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಇರೋಂತ ಸೆಟ್ ಏನಲ್ಲಿರೋ ಎಲಿಮೆಂಟ್ಸ್ ಇದೆ ಎ ಬಿ ಸಿ ಡಿ. ಸೊ ಬಿ ನಲ್ಲಿರೋಂತ ಎಲಿಮೆಂಟ್ಸ್ ಯಾವುದು 1 2 3 ಆಗಿರುತ್ತೆ. ಸೊ ಎವ್ರಿ ಎಲಿಮೆಂಟ್ ಆಫ್ ಎ ಆಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಬಿ ಅಂತ ತಗೊಂಡಾಗ ದಟ್ ಈಸ್ ಕಾಲ್ಡ್ ಫಂಕ್ಷನ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ 1 2 3 ತಗೊಂಡಿದ್ದೀನಿ ನೋಡಿ. ಈಗ ಯಾವ್ದು ಇಮೇಜಸ್ ಆಗಿದೆ, 1 ಅನ್ನೋದು ಇಮೇಜ್, 1 is ಇಮೇಜ್ ಆಫ್ ಎ ಅಂತ ಹೇಳ್ತೀವಿ, 2 is ಇಮೇಜ್ ಆಫ್ ಬೋತ್ ಬಿ ಅಂಡ್ ಸಿ, ಸಿ ಇಸ್ ದ ಇಮೇಜ್ ಆಫ್ ಡಿ ಅಂತ. ಯಾವ್ಯಾವ್ದು ಎಲಿಮೆಂಟ್ಸ್ ಇಮೇಜಸ್ ಆಗಿದೆ ಅವುಗಳನ್ನ ನಾವು ರೇಂಜಸ್ ಅಂತ ಹೇಳ್ತೀವಿ. ಸೊ ರೇಂಜ್ ಇಸ್ ದ ಸಬ್ಸೆಟ್ ಆಫ್ ಕೋಡೊಮೈನ್ ಅಂತ ತಗೊಳ್ತೀವಿ ನಾವು ಇಲ್ಲಿ. ಸೊ ಇವಾಗ ನಮ್ಗೆ ಇಲ್ಲಿ ಫಸ್ಟ್ ಮೇನ್ ಆಗಿ ಏನ್ ತಿಳ್ಕೋಬೇಕು, ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಫಂಕ್ಷನ್ ಅಂತ ಹೋಗ್ಬೇಕು. ಫಸ್ಟ್ ಇಲ್ಲಿ ನಮ್ಗೆ ಇನ್ವರ್ಸ್ ಅಂತ ಹೇಳಿದ್ರೆ, ಸೊ ಇದು ಎಫ್ ಫ್ರಮ್ ಎ ಟು ಬಿ ಆಗುತ್ತೆ. ಇನ್ವರ್ಸ್ ಅಂತ ತಗೊಂಡ್ರೆ ಎಫ್ ಇನ್ವರ್ಸ್ ಅಂತ ತಗೊಂಡ್ರೆ ದಟ್ ಈಸ್ ಬಿ ಟು ಎ ಆಗುತ್ತೆ. ಬಿ ಟು ಎ ಅಂದ್ರೆ ಬಿ ಇಲ್ಲಿ ಇದು ಬಿ ಅನ್ನೋದು ಡೊಮೈನ್ ಆಗುತ್ತೆ, ಎ ಅನ್ನೋದು ಕೋಡೊಮೈನ್ ಆಗುತ್ತೆ. ಸೊ ಹಾಗಾಗಿ ಈ ಕಡೆಯಿಂದ ಯಾವಾಗ ಫಂಕ್ಷನ್ ಆಗುತ್ತೆ ನೋಡಿ, ಈ ಕಡೆಯಿಂದ ಈಗ ಫಂಕ್ಷನ್ ಆಗುತ್ತೆ ನಮ್ಗೆ ಎ ಬಿ ಸಿ ಎವ್ರಿ ಎಲಿಮೆಂಟ್ ಆಫ್ ಎ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಸೊ ಎಲ್ಲ ಎಲಿಮೆಂಟ್ಸ್ ಗೆ ಇಮೇಜಸ್ ಇದೆ, ಮತ್ತೆ ಒನ್ ಅಂಡ್ ಓನ್ಲಿ ಒಂದೊಂದು ಇಮೇಜಸ್ ಇದೆ. ಸೊ ಹಾಗಾಗಿ ಇದು ಫಂಕ್ಷನ್ ಆಗುತ್ತೆ. ಈ ಕಡೆಯಿಂದ ಫಂಕ್ಷನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ತಗೊಂಡಾಗ ನಮ್ಗೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ಈ ಕಡೆಯಿಂದ ಫಂಕ್ಷನ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎವ್ರಿ ಎಲಿಮೆಂಟ್ ಗೆ ಇಮೇಜಸ್ ಇದೆ, ಬಟ್ ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇಲ್ಲ ನೋಡಿ. 1 ಗೆ ಇಮೇಜ್ ಯಾವುದು ಎ ಆಗುತ್ತೆ ಈ ಕಡೆಯಿಂದ ತಗೊಂಡ್ರೆ, 2 ಗೆ ಇಮೇಜಸ್ ಯಾವುದು 2 ಆಗುತ್ತೆ ಬಿ ಮತ್ತೆ ಸಿ. ಸೊ ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇರಬೇಕು, ಈ ಕಡೆಯಿಂದನೂ ಕೂಡ ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇರಬೇಕು, ಅವಾಗ ಮಾತ್ರ ನಮ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ನಮಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಯಾವಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಫಂಕ್ಷನ್ ಇಫ್ ಇಟ್ ಇಸ್ ಬೋತ್ 1 1 ಅಂಡ್ ಆನ್ 2 ಅಂತ ಹೇಳ್ತೀವಿ. ಯಾವಾಗ ಫಂಕ್ಷನ್ 1 1 ಮತ್ತೆ ಆನ್ 2 ಆಗುತ್ತೆ ಅವಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಬರೀ 1 1 ಆಗಿದ್ದಾಗಲೂ ಕೂಡ ಆಗೋದಿಲ್ಲ ನಿಮ್ಗೆ. ಸೊ ಎ ಬಿ ಸಿ ಅಂತ ತಗೊಂಡಿರ್ತೀನಿ ನಾನು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 1 2 3 4 ಅಂತ ತಗೊಂಡೆ, 1 goes to ಬಿ, ಬಿ goes to 2, ಸಿ goes to 3 ಅಂತ ತಗೊಂಡಿದ್ದೀನಿ. ಸೊ ಇಟ್ ಈಸ್ 1 1 ಫಂಕ್ಷನ್ ಅದು. ಸೊ ಬಟ್ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. 1 1 ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ, ಸೊ 1 1 ಅಂದ್ರೆ ಡಿಫರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಇಲ್ಲಿರಂತ ಎಲ್ಲ ಎಲಿಮೆಂಟ್ಸ್ ಡಿಫರೆಂಟ್ ಇಮೇಜಸ್ ನ ಹೊಂದಿದೆಯಾ ಅಂತ ನೋಡಬೇಕು. ಸೊ ಹಾಗಾಗಿ ಒಂದಿದೆ ಇಲ್ಲಿ, ಬಟ್ ಈ ಕಡೆಯಿಂದ ಇನ್ವರ್ಸ್ ಆಗೋದಿಲ್ಲ ನೋಡಿ. 1 1 ಫಂಕ್ಷನ್ ಇದು ಇನ್ವರ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಇನ್ವರ್ಸ್ ಆ ಕಡೆಯಿಂದ ಫಂಕ್ಷನ್ ಆಗೋದಿಲ್ಲ, 4 ಗೆ ಇಮೇಜಸ್ ಸಿಗೋದಿಲ್ಲ. ಈ ಕಡೆಯಿಂದ ನಿಮ್ಗೆ ಎಲ್ಲ ಎಲಿಮೆಂಟ್ಸ್ ಇಮೇಜಸ್ ಸಿಗುತ್ತೆ, ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಸಿಗುತ್ತೆ. ಸೊ ಇದು 1 1 ಫಂಕ್ಷನ್. 1 1 ಇದ್ದಾಗಲೂ ಕೂಡ ನಿಮ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಈ ಕಡೆಯಿಂದ ತಗೊಂಡ್ರೆ 1 ಗೆ ಇಮೇಜಸ್ ಸಿಗುತ್ತೆ, 2 ಸಿಗುತ್ತೆ, 4 ಗೆ ಇಮೇಜಸ್ ಸಿಗೋದಿಲ್ಲ, ಎವ್ರಿ ಎಲಿಮೆಂಟ್ಸ್ ಗೆ ಇಮೇಜಸ್ ಸಿಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ ಆನ್ ಟು ಫಂಕ್ಷನ್ ತಗೋತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಅಂತ ತಗೊಂಡಿರ್ತೀನಿ, ಈ ಕಡೆ ಇಲ್ಲಿ 1 2 ಅಂತ ತಗೊಂಡಿದ್ದೀನಿ. ಸೊ 1 goes to ಎ, 2 goes to ಬಿ, goes to ಎ goes to 1, ಬಿ goes to 2, ಸಿ goes to 2 ಅಂತ ತಗೊಂಡಾಗ ಸೊ ಇದು ಕೂಡ ನಿಮ್ಗೆ ಇದು ಆನ್ ಟು ಫಂಕ್ಷನ್, ನಾಟ್ 1 1, ಇಟ್ ಈಸ್ ಆನ್ ಟು ಫಂಕ್ಷನ್. ಆನ್ ಟು ಫಂಕ್ಷನ್ ಅಂದ್ರೆ ಏನು, 1 1 ಅಂದ್ರೆ ಡಿಫರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಡಿಫರೆಂಟ್ ಇಮೇಜಸ್, ದಟ್ ಈಸ್ ಕಾಲ್ಡ್ 1 1 ಫಂಕ್ಷನ್. ಆನ್ ಟು ಫಂಕ್ಷನ್ ಅಂತ ಹೇಳಿದ್ರೆ, ಸೊ ಸಮ್ ಎಲಿಮೆಂಟ್ ಆಫ್ ಕೋಡೊಮೈನ್ ಎವ್ರಿ ಸಮ್ ಎಲಿಮೆಂಟ್ ಆಫ್ ಕೋಡೊಮೈನ್ ಅಂದ್ರೆ ಬಿ ಆರ್ ಇಮೇಜಸ್ ಆಫ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ಸ್ ಆಫ್ ಎ ಅಂತ. ಇಲ್ಲಿ ಬಿ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ
ಅಟ್ಲೀಸ್ಟ್ ಒಂದ್ ಎಲಿಮೆಂಟ್ ಗಾದ್ರೂ ಕೂಡ ಸೆಟ್ ಏನಲ್ಲಿ ಇರೋ ಎಲಿಮೆಂಟ್ಸ್ ಗೆ ಇಮೇಜಸ್ ಆಗಿರ್ಬೇಕು. ದಟ್ ಇಸ್ ಕಾಲ್ಡ್ ಆನ್ ಟು ಫಂಕ್ಷನ್. ಇಟ್ ಇಸ್ ಕ್ಲಿಯರ್ ದಟ್ ನಾನು ಕ್ಲಿಯರ್ ಮಾಡ್ತೇನೆ ನೋಡಿ. ಒನ್ ಫಂಕ್ಷನ್ ಮೀನ್ಸ್ ಡಿಫರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಏನಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಡಿಫರೆಂಟ್ ಇಮೇಜಸ್ ನ ಹೊಂದಿದ್ರೆ ನಮಗೆ ಒನ್ ಫಂಕ್ಷನ್ ಆಗುತ್ತೆ. ಸೊ ಒನ್ ಫಂಕ್ಷನ್ ಆದಾಗಲೂ ಕೂಡ ನಿಮಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಆನ್ ಟು ಫಂಕ್ಷನ್ ಅಂದ್ರೆ ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ಸ್ ಫ್ರಮ್ ಸೆಟ್ ಎ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಗೆ ಇಮೇಜಸ್ ಆಗಿರ್ಬೇಕು. ಟೋಟಲಿ ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಇಮೇಜಸ್ ಆಗಿರ್ಬೇಕು. ಸೊ ಅದನ್ನ ನಾವು ಆನ್ ಟು ಅಂತೀವಿ ನೋಡಿ. ಇದು ಆನ್ ಟು ಫಂಕ್ಷನ್. ಇದು ಒನ್ ಅನ್ನೋದು ಇಲ್ಲಿರೋಂತ ಬಿ ನಲ್ಲಿರೋಂತ ಎಲ್ಲಾ ಎಲಿಮೆಂಟ್ಸ್ ಆನ್ ಟು ಎಲ್ಲಾ ಎಲಿಮೆಂಟ್ಸ್ ಇಮೇಜಸ್ ಆಗಿದೆ. ಒನ್ ಅನ್ನೋದು ಎ ಗೆ ಇಮೇಜ್, ಟೂ ಅನ್ನೋದು ಬಿ ಮತ್ತೆ ಸಿ ಎರಡಿಗೂ ಕೂಡ ಇಮೇಜಸ್ ಆಗಿದೆ. ಇದು ಆನ್ ಟು ಫಂಕ್ಷನ್. ಇವಾಗ್ಲೂ ಕೂಡ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತಾ? ಈಗಲೂ ಏನ್ ಎಕ್ಸಿಸ್ಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಟೂ ಅನ್ನೋದಕ್ಕೆ ಎರಡು ಇಮೇಜಸ್ ಸಿಗುತ್ತೆ. ಹಾಗಾಗಿ ಫಂಕ್ಷನ್ ನಿಮ್ಗೆ ಮೆನಿ ಒನ್ ಆತರ ಎಲ್ಲ ಬರುತ್ತೆ. ಸೊ ನಮ್ಗೆ ಇವಾಗ ನಾನ್ ಹೇಳ್ತಾ ಇರೋದು ನಿಮ್ಗೆ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ತಗೊಂಡಾಗ ಯಾವಾಗ ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಫಂಕ್ಷನ್ ಆಗಿರ್ಬೇಕು ಆಲ್ರೆಡಿ, ಅದು ಯಾವಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳೋದು ಟ್ರೈ ಮಾಡ್ತಾ ಇದೀನಿ. ಸೊ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಫಂಕ್ಷನ್ ಇಫ್ ಇಟ್ ಇಸ್ ಬೋತ್ ಒನ್ ಅಂಡ್ ಆನ್ ಟು ಅವಾಗ ಮಾತ್ರ ಎಕ್ಸಿಸ್ಟ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ನಾನು, ಫಂಕ್ಷನ್ ಅಂದ್ರೆ ಏನಾಗಿರ್ಬೇಕು, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಆರ್ ಇಮೇಜಸ್ ಆಫ್ ಇಟ್ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ ಅಂತ. ಏನಲ್ಲಿರೋ ಅಂತ ಎಲ್ಲಾ ಎಲಿಮೆಂಟ್ಸ್ ಕೂಡ ಒಟ್ಲಿ ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್, ಎಲ್ಲಾ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನೋಡಿ. ಎವ್ರಿ ಎಲಿಮೆಂಟ್ ಆಫ್ ಎ ಆಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇನ್ ಸೆಟ್ ಬಿ ಅಂತ ತಗೋತೀವಿ. ಇನ್ವರ್ಸ್ ಎಕ್ಸಿಸ್ಟ್ ಯಾವಾಗ ಆಗ್ಬೇಕು ಅಂತ ನೋಡ್ಬೇಕು ಅಂದ್ರೆ ಆಲ್ರೆಡಿ ಫಂಕ್ಷನ್ ಆಗಿರ್ಬೇಕು. ಈ ಕಡೆಯಿಂದನೂ ಫಂಕ್ಷನ್ ಯಾವಾಗ ಆಗುತ್ತೆ ಅಂತ ನಾವು ಹೇಳ್ತಾ ಇದೀನಿ ಇಲ್ಲಿ. ಸೊ ಒನ್ ಫಂಕ್ಷನ್ ಆದಾಗ್ಲೂ ಆಗೋದಿಲ್ಲ ಇದು. ದ ಫಂಕ್ಷನ್ ಇಫ್ ಇಟ್ ಈಸ್ ಒನ್ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಇಟ್ ಈಸ್ ಆನ್ ಟು ಫಂಕ್ಷನ್. ಹಿಯರ್ ಆಲ್ಸೋ ದ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ವೆನ್ ಇಟ್ ಈಸ್ ಎಕ್ಸಿಸ್ಟ್ ಆಗಾದ್ರೆ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಇನ್ವರ್ಸ್ ಫಂಕ್ಷನ್ ಅಂದ್ರೆ ದ ಫಂಕ್ಷನ್ ಇಫ್ ಇಟ್ ಈಸ್ ಬೋತ್ ಒನ್ ಅಂಡ್ ಆನ್ ಟು. ಯಾವಾಗ ಫಂಕ್ಷನ್ ಒನ್ ಮತ್ತೆ ಆನ್ ಟು ಎರಡು ಆಗುತ್ತೆ ಅವಾಗ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ತಗೋಬಹುದು ನೀವು. ಎ ಬಿ ಸಿ again we consider 1 2 3 ತಗೊಂಡಿದ್ದೀನಿ ನಾನಿಲ್ಲಿ. 1 goes to a goes to 1, b goes to 2, c goes to 3. ನೋಡಿ ಇದನ್ನ ತಗೊಂಡಾಗ ನಮಗೆ ಇನ್ವರ್ಸ್ ಆ ಕಡೆಯಿಂದನೂ ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಫಂಕ್ಷನ್ ಆಗುತ್ತೆ. ಸೊ ಯಾಕೆ ಅಂದ್ರೆ ಇಫ್ ಇಟ್ ಇಸ್ ಬೋತ್ ಒನ್ ಅಂಡ್ ಆನ್ ಟು ಒನ್ ಫಂಕ್ಷನ್, ಡಿಫರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಯಾವ ಡಿಫರೆಂಟ್ ಇಮೇಜಸ್ ಇದೆ, ಮತ್ತೆ ಎವ್ರಿ ಎಲಿಮೆಂಟ್ ಆಫ್ ಕೋ ಡೊಮೈನ್ ಆರ್ ಇಮೇಜಸ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ ಇಮೇಜಸ್ ಆಫ್ ಸಮ್ ಎಲಿಮೆಂಟ್ಸ್ ಆಫ್ ಎ ಆಗಿರುತ್ತೆ. ಸೊ ಇಲ್ಲಿ ಏನೇನಿರಂತ ಎಲ್ಲ ಎಲಿಮೆಂಟ್ಸ್ ಗಳಿಗೂ ಕೂಡ ಏನಾಗಿದೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇದೆ. ಮತ್ತೆ ಆ ಕಡೆಯಿಂದ ತಗೊಂಡಾಗ್ಲೂ ಕೂಡ ನಿಮ್ಗೆ ಏನಾಗಿರುತ್ತೆ ಇಲ್ಲಿ. ಸೊ ಇದು ಆನ್ ಟು ಫಂಕ್ಷನ್ ಕೂಡ ಆಗಿದೆ ನೋಡಿ. ಇವಾಗ ನಿಮ್ಗೆ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋಂತ ಎಲ್ಲ ಎಲಿಮೆಂಟ್ಸ್ ಗೆ ಎವ್ರಿ ಎಲಿಮೆಂಟ್ ಆಫ್ ದಿಸ್ ಸೆಟ್ ಆಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇನ್ ಸೆಟ್ ಎ ಅಂತ ಹೇಳ್ಬೋದು. ಇದು ಸೆಟ್ ಬಿ, ಇದು ಸೆಟ್ ಎ ಆಗುತ್ತೆ. ಸೊ ಹಾಗಾಗಿ ಇನ್ವರ್ಸ್ ಫಂಕ್ಷನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಫಂಕ್ಷನ್ when it is function is both one and on to, then the inverse function is exist ಅಂತ ಹೇಳ್ತೀವಿ. ಸೊ ಹಾಗಾಗಿ ನೋಡಿ ಇಲ್ಲಿ ಇದು one and on to different element of domain of different images, right? one and on to every element of codomain are images of some elements of A ಅಂತ ತಗೊಂಡಿರ್ತೀವಿ. ಸೊ ಹಾಗಾಗಿ ಇದು ಕೂಡ ಆನ್ ಟು ಆಗಿರುತ್ತೆ. ಸೊ ಹಾಗಾಗಿ ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ನೋಡಿ. ಈ ಕಡೆಯಿಂದಲ್ವೇ ಇಲ್ಲಿರೋಂತ ಎಲ್ಲ ಎಲಿಮೆಂಟ್ಸ್ ಗೆ ಇಮೇಜಸ್ ಇದೆ, ಮತ್ತೆ ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇದೆ. ಸೊ ಹಾಗಾಗಿ ಇನ್ವರ್ಸ್ ಎಕ್ಸಿಸ್ಟ್, ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಫಂಕ್ಷನ್ ಇಫ್ ಇಟ್ ಇಸ್ ಬೋತ್ ಒನ್ ಅಂಡ್ ಆನ್ ಟು. ಬಟ್ ನಮ್ಗೆ ಈಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಂದಾಗ, ಸೊ ವಿ ನೋ ದಟ್ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ನಾಟ್ ಒನ್ ಅಂಡ್ ಆನ್ ಟು. ಸೊ ಒನ್ ಅಂಡ್ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಮಗೆ ಆಲ್ರೆಡಿ ಗೊತ್ತಿರುತ್ತೆ, ಒನ್ ಅಂಡ್ ಆನ್ ಟು ಆಗೋದಿಲ್ಲ. ಯಾಕೆಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ. ಸೈನ್ ಎಕ್ಸ್ ತಗೊಂಡಾಗ ನಮಗೆ ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ತಗೊಂಡಾಗ ಇಟ್ ಇಸ್ ನಾಟ್ ಒನ್ ಅಂಡ್ ಆನ್ ಟು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರೇಂಜ್ ನಿಮಗೆ -1 to +1 ಮಾತ್ರ ಬರೋದು. ಸೈನ್ ಎಕ್ಸ್ ತಗೊಂಡಾಗ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಎಕ್ಸ್ ಇಸ್ 1, ದ ಮಿನಿಮಮ್ ವ್ಯಾಲ್ಯೂ ಆಫ್ ಸೈನ್ ಎಕ್ಸ್ ಇಸ್ -1 ಆಗುತ್ತೆ. ಸೊ ಇಲ್ಲಿ ಸೆಟ್ ಆಫ್ ರಿಯಲ್ ನಂಬರ್ ತಗೊಂಡಾಗ ಇಲ್ಲಿ ಡೊಮೈನ್ ನಮಗೆ ಡೊಮೈನ್ ರಿಯಲ್ ನಂಬರ್ ಆಗುತ್ತೆ. ಇದು ಡೊಮೈನ್, ಇದು ರಿಯಲ್ ನಂಬರ್, ಕೋಡೊಮೈನ್ ಕೂಡ ರಿಯಲ್ ನಂಬರ್ ಆಗಿರುತ್ತೆ. ಬಟ್ ಇಲ್ಲಿ ರೇಂಜ್ ಸೆಟ್ ಆಫ್ ಇಮೇಜಸ್ ಅಂತ ಹೇಳ್ತೀವಿ. ರೇಂಜ್ ಅಂದ್ರೆ ಸೆಟ್ ಆಫ್ ಇಮೇಜಸ್, ದಟ್ ಇಸ್ ಕಾಲ್ಡ್ ರೇಂಜ್. ನಿಮ್ಗೆ ಯಾವುದೇ ಡಿಗ್ರಿ ತಗೊಂಡಾಗ್ಲೂ ಕೂಡ ಅದ್ರದ್ದು ಅಸೋಸಿಯೇಟೆಡ್ ಮಾಡೋದು ನಿಮ್ಗೆ -1 to +1 ಆಗುತ್ತೆ. ಇದು ರೇಂಜ್ ಆಗಿರುತ್ತೆ ನಿಮ್ಗೆ ನೋಡಿ. ಈಗ ಇದು ಇನ್ವರ್ಸ್ ಈ ಕಡೆಯಿಂದ ಎಕ್ಸಿಸ್ಟ್ ಆಗೋದಿಲ್ಲ. ಈ ತರ ತಗೊಂಡಾಗ ಸೆಟ್ ಆಫ್ ರಿಯಲ್ ನಂಬರ್ ಟು -1 to +1. ಈಗ ನಮ್ಗೆ ಚೆಕ್ ಮಾಡಿ ತೋರಿಸಿದೀನಿ. ನಮ್ಗೆ ಇಲ್ಲಿ ಸೈನ್ 30 ಡಿಗ್ರಿ ಕೊಟ್ರೆ ಸೊ ಏನಾಗುತ್ತೆ 1/2 ಆಗುತ್ತೆ. ಅಗೇನ್ 150 ಡಿಗ್ರಿ ಕೊಟ್ಟರು ಕೂಡ ನಿಮ್ಗೆ ಏನಾಗುತ್ತೆ 1/2 ನ ಬರುತ್ತೆ. ನಿಮ್ಗೆ ಇದು 1 ಫೇಲ್ಯೂರ್ ಆಗುತ್ತೆ. ಸೊ ಏನಾಗಿರ್ಬೇಕು, ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕು ಅಂದ್ರೆ ಫಂಕ್ಷನ್ ಇಫ್ ಇಟ್ ಇಸ್ ಬೋತ್ ಒನ್ ಅಂಡ್ ಆನ್ ಟು, 1 ಆಗಿರ್ಬೇಕು ಮತ್ತೆ ಆನ್ ಟು ಆಗಿರ್ಬೇಕು. ಇದು 1 ಆಗಲ್ಲ ನೋಡಿ. ಯಾಕೆ ಅಂತ ಹೇಳಿದ್ರೆ 30 ಡಿಗ್ರಿ ಕೂಡ 1/2 ಹೋಗುತ್ತೆ.
150 ಡಿಗ್ರಿ ಕೂಡ 1/2 ಗೆ ಹೊರಟೋಗುತ್ತೆ. ನೀವು ಚೆಕ್ ಮಾಡಬಹುದು, ಸೈನ್ 150 ಡಿಗ್ರಿ 1/2 ಬರುತ್ತೆ, ಸೈನ್ 30 ಡಿಗ್ರಿ ಇದು ವೆಲ್ ನಾನ್ ಆಂಗಲ್ ದಟ್ ಈಸ್ 1/2 ಆಗುತ್ತೆ. ಅಗೇನ್ 0 ಡಿಗ್ರಿ ಕೊಟ್ಟು ನೋಡಿ, ನಿಮ್ಗೆ 0 ಕೊಟ್ಟೋಗುತ್ತೆ. 180 ಡಿಗ್ರಿ ಕೊಟ್ಟು ನೋಡಿ 0 ಕೊಟ್ಟೋಗುತ್ತೆ. 360 ಡಿಗ್ರಿ ಕೊಟ್ಟರು ಕೂಡ ನಿಮ್ಗೆ 0 ಕೊಟ್ಟಾಗುತ್ತೆ. ಹಾಗಾಗಿ 1 1 ಆಗದೇ ಇಲ್ಲ. ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಗೆ, ಇಟ್ ಈಸ್ ನಾಟ್ 1 1. ಸೆಕೆಂಡ್ ಅಂತ ಹೇಳಿದ್ರೆ, ಸೊ ಡಿಫರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಹ್ಯಾವ್ ಡಿಫರೆಂಟ್ ಇಮೇಜಸ್ ಬಂದಿರಬೇಕು. ಇಲ್ಲಿ 30 ಡಿಗ್ರಿ 150 ಡಿಗ್ರಿ ಎರಡು ಕೂಡ 1 ಗೆ ಕೋಯಿನ್ಸೈಡ್ ಆಗ್ತವೆ, 1 1 ಆಗಲ್ಲ, ಫೇಲ್ಯೂರ್ ಆಗುತ್ತೆ. ಸೊ ಹಾಗಾಗಿ ಆನ್ ಟು ಅನು ಆಗಲ್ಲ ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ, ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ತಗೊಂಡಾಗ ಇಲ್ಲಿ ನಿಮ್ಗೆ ರೇಂಜ್ ಬರೋದು -1 ಟು +1 ಮಾತ್ರ. ಮತ್ತೆ 2 3 4 -1 ಟು +1 ಬಿಟ್ರೆ ನಿಮ್ಗೆ ಇಲ್ಲಿ -1 ಇಂದ +1 ಮಾತ್ರ ರೀಚ್ ಆಗೋದು ನಿಮ್ಗೆ. ಇಲ್ಲಿ 2 ಮತ್ತೆ 3 ಯಾವ್ದು ಕೂಡ ಇಮೇಜಸ್ ಆಗೋದಿಲ್ಲ. 3 ಇಸ್ ನಾಟ್ ಇಮೇಜ್ ಆಫ್ ಎನಿ ಎಲಿಮೆಂಟ್ ಆಫ್ ಡೊಮೈನ್. ಸೊ 2 ಕೂಡ ಯಾವ್ದು ಇಮೇಜಸ್ ಆಗೋದಿಲ್ಲ. ಸೊ ಹಾಗಾಗಿ ಸೊ ಸೈನ್ ಎಕ್ಸ್ ತಗೊಂಡಿದ್ದೀನಿ ನಾನು ನಿಮ್ಗೆ ಎಕ್ಸಾಂಪಲ್. ಸೈನ್ ಎಕ್ಸ್ ಫಂಕ್ಷನ್ ಇಸ್ ನಾಟ್ 1 1 ಅಂಡ್ ಆನ್ ಟು. ಹಾಗಾದ್ರೆ ನಮ್ಗೆ ಯಾವಾಗ ಸೈನ್ ಎಕ್ಸ್ 1 1 ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ? ನಾನು ಏನನ್ನ ಡೊಮೈನ್ ಅಲ್ಲಿ ಫಿಕ್ಸ್ ಮಾಡಬೇಕು, ಏನನ್ನ ಕೋಡೊಮೈನ್ ಅಲ್ಲಿ ಫಿಕ್ಸ್ ಮಾಡಬೇಕು, ರೇಂಜ್ ಅಲ್ಲಿ ಫಿಕ್ಸ್ ಮಾಡಬೇಕು ಅಂತ ಸ್ವಲ್ಪ ನಾವು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಯಾವಾಗ ಸೈನ್ ಎಕ್ಸ್ ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, when it is sin x function inverse exist ಅಂತ ತಗೊಂಡಾಗ ನಾನು ಡೊಮೈನ್ ಅಲ್ಲಿ ಹೌ ಟು ಫಿಕ್ಸ್ ದ ಡೊಮೈನ್ is closed interval -π/2 to +π/2 ಇಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಸೆಟ್ ಆಫ್ ರಿಯಲ್ sin x ಫಂಕ್ಷನ್ ತಗೊಂಡಾಗ ನಾವು ಸೆಟ್ ಆಫ್ ರಿಯಲ್ ನಂಬರ್ ಅಂದ್ರೆ ನೀವು 30 ಡಿಗ್ರಿ 100 ಡಿಗ್ರಿ 1000 to 2000 10,000 ಎಷ್ಟು ಡಿಗ್ರಿನಾರು ಚೆಕ್ ಮಾಡಬಹುದು. ಸೊ ಈ ತರ ಇದ್ದಾಗ ಇದು 1 1 ಆಗೋದಿಲ್ಲ, ಮತ್ತೆ ಅಂಟುನು ಆಗೋದಿಲ್ಲ. ಸೊ ಇಲ್ಲಿ ನಾನು ಏನ್ ಮಾಡ್ಬೇಕು, ನಾವು ಹ್ಯಾವ್ ಟು ಫಿಕ್ಸ್ ದ ಡೊಮೈನ್ ಯಾವ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ -π ಕ್ಲೋಸ್ ಇಂಟರ್ವಲ್ -π/2 +π/2 ಕ್ಲೋಸ್ ಇಂಟರ್ವಲ್ ಆಗಿರ್ಬೇಕು, -90 ಡಿಗ್ರಿ ಇಂದ +90 ಡಿಗ್ರಿ. ಮತ್ತೆ ರೇಂಜ್ ಯಾವ್ದನ್ನ ಫಿಕ್ಸ್ ಮಾಡ್ಬೇಕು ಅಂದ್ರೆ -1 ಟು +1 ಫಿಕ್ಸ್ ಮಾಡಬೇಕು. ಇವಾಗ ನಿಮ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ನೋಡಿ. ಯಾವ್ದನ್ನ ಕೊಟ್ಟರು ಕೂಡ ನಿಮ್ಗೆ ಸೊ 1 1 ಆಗುತ್ತೆ, ಇದು ಆಂಟುನು ಆಗುತ್ತೆ. ಡಿಫರೆಂಟ್ ಎಲಿಮೆಂಟ್ ಆಫ್ ಡೊಮೈನ್ ಡಿಫರೆಂಟ್ ಇಮೇಜಸ್ ಅಂಡ್ ಆಂಟು ಕೂಡ ಆಗುತ್ತೆ. ಎವ್ರಿ ಎಲಿಮೆಂಟ್ ಆಫ್ ಕೋಡೊಮೈನ್ ಆರ್ ದ ಇಮೇಜಸ್ ಆಫ್ ಸಮ್ ಎಲಿಮೆಂಟ್ ಆಫ್ ಡೊಮೈನ್ ಅಂತ ಹೇಳ್ತೀವಿ. ನೀವು ಯಾವ್ದೇ ಕೊಟ್ಟರು ಕೂಡ ಅಷ್ಟೇ. 60 ಡಿಗ್ರಿ ಕೊಟ್ರೆ √3/2 ಕೊಟ್ಟಾಗುತ್ತೆ. ಇದ್ರೊಳಗಡೆ ನಿಮ್ಗೆ ಬರೋದಿಲ್ಲ 150 ಡಿಗ್ರಿ. ಸೊ 30 ಡಿಗ್ರಿ ಕೊಟ್ರೆ ಎಷ್ಟು ಬರುತ್ತೆ? 1/2 ಕೊಟ್ಟಾಗುತ್ತೆ. 0 ಡಿಗ್ರಿ ಕೊಟ್ರೆ 0 ಕೊಟ್ಟಾಗುತ್ತೆ. ಇಲ್ಲಿ ಆ ತರ ಫಿಕ್ಸ್ ಮಾಡಕ್ಕಾಗಲ್ಲ ನಿಮ್ಗೆ, ಸೆಟ್ ಆಫ್ ರಿಯಲ್ ನಂಬರ್ ಆಗಿರೋದ್ರಿಂದ. 180 ಡಿಗ್ರಿ ಕೊಟ್ರೆ ಇಲ್ಲಿ ಕೊಟ್ಟಾಗುತ್ತೆ, ಸೊ 0 ಕೊಟ್ಟಾಗುತ್ತೆ. ಇಲ್ಲಿ 180 ಡಿಗ್ರಿ ಬರೋದೇ ಇಲ್ಲ ನಿಮ್ಗೆ. ಸೊ ಹಾಗಾಗಿ -60 ಡಿಗ್ರಿ ಕೊಟ್ಟಾಗ -√3/2 ಕೊಟ್ಟಾಗುತ್ತೆ. ಸೊ ಈಗ ಇಲ್ಲಿ ಇದು 1 1 ಕೂಡ ಆಗುತ್ತೆ, ಮತ್ತೆ ಆಂಟು ಕೂಡ ಆಗುತ್ತೆ. ಸೊ ಹಾಗಾಗಿ ನಾವು ಇನ್ವರ್ಸ್ sin x ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಯು ಹ್ಯಾವ್ ಟು ಫಿಕ್ಸ್ ದ ಡೊಮೈನ್ ಕ್ಲೋಸ್ಡ್ ಇಂಟರ್ವಲ್ -π/2 to +π/2 ಅಂಡ್ ರೇಂಜ್ ಈಸ್ -1 to +1. ಹಾಗೆ ಇನ್ವರ್ಸ್ ಬಂದಾಗ ಇದು ಡೊಮೈನ್ ಆಗುತ್ತೆ, ಇದು ರೇಂಜ್ ಆಗುತ್ತೆ. ಇಟ್ ಈಸ್ ಕ್ಲಿಯರ್ ದಟ್ ದ ಫಂಕ್ಷನ್ ಅಂತ ಬಂದಾಗ ಏನಾಗುತ್ತೆ, ಇಟ್ ಈಸ್ ಡೊಮೈನ್ ಕ್ಲೋಸ್ಡ್ ಇಂಟರ್ವಲ್ -π/2 to +π/2 ಅಂಡ್ ಇಟ್ ಈಸ್ ರೇಂಜ್ -1 to +1 ಆಗುತ್ತೆ. ಸೊ ಇನ್ವರ್ಸ್ ಅಂತ ಬಂದಾಗ ಇಟ್ ಈಸ್ ದ ಡೊಮೈನ್ ಅಂಡ್ ಇಟ್ ಈಸ್ ದ ಕೋಡೊಮೈನ್, ಇದು ರೇಂಜ್ ಆಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಬಂದಾಗ ಈ ತರ ಬಂದಾಗ ನಿಮ್ಗೆ ಇನ್ವರ್ಸ್ sin x ಫಂಕ್ಷನ್ ಯಾವಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಯು ಹ್ಯಾವ್ ಟು ಫಿಕ್ಸ್ ದ ಡೊಮೈನ್ ಕ್ಲೋಸ್ ಇಂಟರ್ವಲ್ -π/2 to +π/2 ಅಂಡ್ ದ ರೇಂಜ್ ಈಸ್ ಕ್ಲೋಸ್ ಇಂಟರ್ವಲ್ -1 to +1. ಸೊ ಈ ತರ ನಾವು ಎಲ್ಲಾ ಟ್ರಿಗ್ನೋಮೆಟ್ರಿ, ಸೊ ವಿ ನೋ ದಟ್ ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆರ್ ನಾಟ್ 1 1 and onto, ಬಟ್ ವಿ ಹ್ಯಾವ್ ಟು ಫಿಕ್ಸ್ ದ ಡೊಮೈನ್ ಅಂಡ್ ರೇಂಜ್ ಇನ್ ಪರ್ಟಿಕ್ಯುಲರ್ ಕೇಸಸ್. ನಾವು ಫಿಕ್ಸ್ ಮಾಡಿದಾಗ ಮಾತ್ರ ಅದು ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ನಾನು ಬರ್ದಿದ್ದೀನಿ. ಸೊ ಒಂದನ್ನ ನಿಮಗೆ ತೋರಿಸಿದೀನಿ, sin x ಫಂಕ್ಷನ್ ಯಾವ ತರ ಇರುತ್ತೆ. ಸೊ ಇಲ್ಲಿ ಯಾಕಿದ್ 1 1 ಮತ್ತೆ ಆಂಟು ಆಗೋದಿಲ್ಲ, ಮತ್ತೆ ಯಾವಾಗ 1 1 and ಆಂಟು ಆಗುತ್ತೆ, ಮತ್ತೆ ಯಾವಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅಂತ ಹೇಳಿದೀನಿ ನಿಮ್ಗೆ. ಅದೇ ರೀತಿ ನಿಮಗೆ ರಿಮೈನಿಂಗ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನೀವು ಹ್ಯಾವ್ ಟು ಚೆಕ್ ದ ರಿಮೈನಿಂಗ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಯಾವಾಗ ನಿಮ್ಗೆ ಡೊಮೈನ್ ಯಾವ್ದು ಫಿಕ್ಸ್ ಮಾಡಬೇಕು, ರೇಂಜ್ ಯಾವ್ದನ್ನ ಫಿಕ್ಸ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಸೊ 1 ಮಾರ್ಕ್ಸ್ ಕ್ವಶನ್ ಇಲ್ಲಿ ನಿಮ್ಗೆ ಡೊಮೈನ್ ಹೇಳಿದೆ ನಿಮ್ಗೆ. ಸೊ y ಈಕ್ವಲ್ ಟು sin x ಈಕ್ವಲ್ ಟು y ಅಂತ ತಗೊಂಡಾಗ sin x ಈಕ್ವಲ್ ಟು y ಅಂತ ತಗೊಂಡಾಗ ನಿಮ್ಗೆ x ಈಕ್ವಲ್ ಟು ಏನಾಗುತ್ತೆ, ಸೊ y ಈಕ್ವಲ್ ಟು sin ಇನ್ವರ್ಸ್ x, sin x ಈಕ್ವಲ್ ಟು y ಅಂತ ತಗೊಂಡ್ರೆ x ಈಕ್ವಲ್ ಟು sin ಇನ್ವರ್ಸ್ y ಆಗುತ್ತೆ. ಆರ್ ಈ ತರ ಬರೀಬಹುದು ನೀವು. ಅಲ್ಲಿ ಬರ್ದಿರೋದು ಯಾವ ತರ ಅಂತ ಹೇಳಿದ್ರೆ sin y ಈಕ್ವಲ್ ಟು x ಅಂತ ತಗೊಂಡ್ರೆ y ಈಕ್ವಲ್ ಟು ಏನಾಗುತ್ತೆ sin ಇನ್ವರ್ಸ್ x ಅಂತ. sin ಇನ್ವರ್ಸ್ x ಅಂತ ಅಂತ ಹೇಳಿದ್ರೆ ಅದನ್ನ ನೀವು ಸೊ ಮಿಸ್ ಮಾಡ್ಕೋಬೇಡಿ, ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ x ಇನ್ವರ್ಸ್ ಅಂತ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 1/x ಅಂತ ಬರೀತೀವಿ. ಸೊ ಬಟ್ sin ಇನ್ವರ್ಸ್ x ನ ನಾವು ವಿ ಕೆನಾಟ್ ರೈಟ್ sin ಇನ್ವರ್ಸ್ x is not equal to 1/sin x ಈ ತರ ಎಲ್ಲ ಅನ್ಕೋಬಾರ್ದು ನೀವು. sin ಇನ್ವರ್ಸ್ ಅಂದ್ರೆ ಇದ್ರ ಮೇಲ್ಗಡೆ ನಿಮ್ಗೆ -1 ಬರುತ್ತೆ. ಸೊ ಅಷ್ಟು ಮಾತ್ರ ಗೊತ್ತಿಲ್ಲ. ಸೊ ನೆಕ್ಸ್ಟ್ ನೋಡಿ ಬಂದಾಗಿದೆ. ಸೊ ಡೊಮೈನ್ ಏನಾಗುತ್ತೆ, y ಈಕ್ವಲ್ ಟು sin ಇನ್ವರ್ಸ್ x ಅಂತ ತಗೊಂಡ್ರೆ ಡೊಮೈನ್ ಇದು ಇಲ್ಲಿ ಫಂಕ್ಷನ್ ಬಂದಾಗ sin x ಫಂಕ್ಷನ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಿದ್ರೆ ನಾವು ಹ್ಯಾವ್ ಟು ಫಿಕ್ಸ್ ದ ಡೊಮೈನ್ ಅಂಡ್ ರೇಂಜ್.
ಸೊ ಇನ್ವರ್ಸ್ ಅಂತ ತಗೊಂಡಾಗ ಇದು ಡೊಮೈನ್ ಆಗುತ್ತೆ, ಇದು ರೇಂಜ್ ಆಗುತ್ತೆ. ಸೊ ಡೊಮೈನ್ ಸೈನ್ ಇನ್ವರ್ಸ್ ಎಕ್ಸ್ y ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಅಂದ್ರೆ ಕ್ಲೋಸ್ ಇಂಟರ್ವಲ್ -1 to +1 ಅಂತ ರೇಂಜ್ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ರೈಟ್ ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ತಗೊಂಡಾಗ ಯು ಹ್ಯಾವ್ ಟು ರೈಟ್ ಕ್ಲೋಸ್ ಇಂಟರ್ವಲ್ -π/2 to +π/2 ಆರ್ ರೈಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ತಗೊಂಡ್ರು ಕೂಡ ನೀವು ಏನ್ ಬರೀಬೇಕು -π/2 to +π/2 ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ಡೊಮೈನ್ ಇದು ರೇಂಜ್. y ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಯಾಕೆ ಬರ್ದಿದ್ದೀನಿ ಅಂದ್ರೆ x ವ್ಯಾಲ್ಯೂ ಈಸ್ -1 to +1 ಕ್ಲೋಸ್ ಇಂಟರ್ವಲ್, ದೆನ್ y ವ್ಯಾಲ್ಯೂ ಈಸ್ -π/2 to +π/2. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಎಲ್ಲ ಸ್ಟೂಡೆಂಟ್ಸ್. x value is -1 to +1, the y value is -π/2 to +π/2. ಅದೇ ರೀತಿ ನಿಮಗೆ y equal to cos inverse x ತಗೊಂಡಾಗ the domain is -1 to +1, the range is closed interval 0 to π. ಆರ್ ರೇಂಜ್ ಅಂತ ಹೇಳಿದ್ರು ಒಂದೇನೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಅಂತ ಹೇಳಿದ್ರು ಒಂದೇನೆ. ಅದೇ ರೀತಿ y equal to cosecant inverse x ತಗೊಂಡ್ರೆ ಇದೇನಾಗುತ್ತೆ, ಇಟ್ ಇಸ್ ರೆಸಿಪ್ರೋಕಲ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಇದನ್ನ ಬಿಟ್ಟು ಅಸೋಸಿಯೇಟೆಡ್ ಮಾಡುತ್ತೆ ಸೆಟ್ ಆಫ್ ರಿಯಲ್ ನಂಬರ್ ಮೈನಸ್ ಆಫ್ ಓಪನ್ ಇಂಟರ್ವಲ್ -1 to +1. ಸೆಟ್ ಆಫ್ ರಿಯಲ್ ನಂಬರ್ ಅಲ್ಲಿ ಇದರ ಅರ್ಥ ಏನಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ ಅಲ್ಲಿ ನೀವು ಓಪನ್ ಇಂಟರ್ವಲ್ -1 to +1 ತೆಗೆದು ಬಿಡಿ ಅಂತ. ಅದು ಅದಕ್ಕೆ ಡೊಮೈನ್ ಆಗೋದಿಲ್ಲ, ಬರೋದಿಲ್ಲ ಅದು, ಯಾಕೆಂದ್ರೆ ಇದು ರೆಸಿಪ್ರೋಕಲ್, ಅದು ಇದನ್ನ ಬಿಟ್ಟು ಅಸೋಸಿಯೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇದು ರೇಂಜ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಕ್ಲೋಸ್ಡ್ ಇಂಟರ್ವಲ್ -π/2 to +π/2 -0 ನ ತೆಗೆದಾಕಿ, ಯಾಕೆಂದ್ರೆ ಕೊಸೆಕೆಂಡ್ ಇನ್ವರ್ಸ್ 0 ಡಿಗ್ರಿ ಇಸ್ ಇನ್ಫಿನಿಟಿ ನಾಟ್ ಡಿಫೈನ್ಡ್, ಅದಕ್ಕೋಸ್ಕರ ತೆಗೆದಾಕ್ತಾನೆ ಅದನ್ನ. ಸೊ ಅದೇ ರೀತಿ ನೀವು ಚೆಕ್ ಮಾಡ್ಕೋಬಹುದು y ಈಕ್ವಲ್ ಟು ಸೆಕೆಂಡ್ ಇನ್ವರ್ಸ್ ಎಕ್ಸ್ ಬಂದಾಗ ಎರಡು ಸೇಮ್ ಬರುತ್ತೆ. ಇದು ಕ್ಲೋಸ್ ಇಂಟರ್ವಲ್ 0 to π -π/2 ತೆಗೆದಾಕ್ಬೇಕು ಅದನ್ನ. ಇದ್ರೊಳಗಡೆ ಇದನ್ನ ತೆಗೆದಾಕ್ಬಿಡ್ಬೇಕು, ನಂಬರ್ ನಾವು ತಗೋಬಾರ್ದು ಅಂತ. y ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬಂದ್ರೆ ಸೆಟ್ ಆಫ್ ರಿಯಲ್ ನಂಬರ್ ಡೊಮೈನ್ ಆಗುತ್ತೆ. ಸೊ ರೇಂಜ್ ಏನಾಗುತ್ತೆ ಅಂದ್ರೆ ಓಪನ್ ಇಂಟರ್ವಲ್ -π/2 to +π/2 ಆಗುತ್ತೆ. y ಈಕ್ವಲ್ ಟು ಕಾಟ್ ಇನ್ವರ್ಸ್ ಎಕ್ಸ್ ತಗೊಂಡಾಗ ಇದು ಕೂಡ ಸೆಟ್ ಆಫ್ ರಿಯಲ್ ನಂಬರ್ ಡೊಮೈನ್, ರೇಂಜ್ ಓಪನ್ ಇಂಟರ್ವಲ್ 0 to π ಆಗುತ್ತೆ. ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ ಕೂಡ ಇದು ಇಂಪಾರ್ಟೆಂಟ್. ಸೊ 1 ಮಾರ್ಕ್ಸ್ ಕ್ವಶನ್ ನ ಕೇಳ್ತಾನ ಅವನು, ಏನಂತ ರೈಟ್ ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಕೇಳಬಹುದು. ಏನ್ ಬರೀಬೇಕು ನೀವು -1 to +1. ರೈಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೂಡ ಕೇಳಬಹುದು. ಆರ್ ರೈಟ್ ದ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೂಡ ಕೇಳಬಹುದು. ಅವಾಗ ಕ್ಲೋಸ್ ಇಂಟರ್ವಲ್ -π/2 +π/2. ನೀವು ಹಿಂದಿನ ಕ್ವಶನ್ ಪೇಪರ್ ನ ತೆಗೆದು ನೋಡಿ, ಪ್ರೀವಿಯಸ್ ಕ್ವಶನ್ ಪೇಪರ್ ನ. ಇದ್ರ ಮೇಲೆ ಒಂದು ಕ್ವಶನ್ ನಿಮ್ಗೆ 90% ಇದೆ. ರೈಟ್ ದ ಡೊಮೈನ್ ಆರ್ ರೈಟ್ ದ ರೇಂಜ್ ಆರ್ ರೈಟ್ ದ ಡೊಮೈನ್ ಆರ್ ರೈಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್ ಅಂತ. ಸೊ ಅದನ್ನ ಕೇಳ್ತಾನೆ. ಹಾಗಾಗಿ ಇವನ್ನ ನೀವು ಚೆನ್ನಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಸೊ ಹಾಗಾಗಿ ನಿಮ್ಗೆ ಹೇಳಿದೀನಿ, ನಿಮ್ಗೆ ಇನ್ವರ್ಸ್ ಯಾವಾಗ ಫಂಕ್ಷನ್ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ, ಸೈನ್ ಎಕ್ಸ್ ನಾಟ್ 1 1 and 2 ಇದು ಯಾವಾಗ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಯಾವಾಗ ನಾನು ಡೊಮೈನ್ ಮತ್ತೆ ರೇಂಜ್ ಯಾವ ತರ ಫಿಕ್ಸ್ ಮಾಡಿದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಸಿಂಪಲ್ ಆಗಿರುತ್ತೆ, ಒಂದು 18 or 20 ಪ್ರಾಪರ್ಟೀಸ್ ಇರ್ಬೋದು, ಅದರಲ್ಲಿ 2 ಮಾರ್ಕ್ಸ್ 1 ಕ್ವಶನ್ಸ್ ಬರುತ್ತೆ. ಸೊ ಇದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.